ಬಿಜಿಎಸ್ ಕಾಲೇಜು ಆವರಣದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ, ಜೊತೆಗೆ ಜನಪದ ನೃತ್ಯ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ರಂಗೇರಿದ ಬಿಜಿಎಸ್ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಕೂಡ ಹಾಜರಾಗಿದ್ರು. ಈ ಕುರಿತೊಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಜಿಎಸ್ ಕಾಲೇಜ್ ಆವರಣದಲ್ಲಿ ಹಬ್ಬದ ವಾತಾವರಣ. 17ನೇ ಬಿಜಿಎಸ್ ಫೌಂಡರ್ಸ್ ಡೇ ಮತ್ತು ಬಿಜಿಎಸ್ ಉತ್ಸವ. ಕಣ್ಣು ಹಾಯಿಸಿದಷ್ಟು ದೂರ ಇಡೀ ಸ್ವರ್ಗ ಲೋಕವೇ ಧರೆಗಿಳಿದಂತೆ ಕಲರ್ಫುಲ್ ಆಗಿ ರೆಡಿಯಾಗಿರೋ ವಿದ್ಯಾರ್ಥಿಗಳು, ಕಿವಿ ಇಂಪಾಗುವಂತೆ ಹಾಡುತ್ತಿರೋ ಗಾಯಕರು, ಇದರ ಜೊತೆಗೆ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಡ್ಯಾನ್ಸ್ ಕಾರ್ಯಕ್ರಮ. ಯಾರಿಗೆ ಯಾರು ಕಮ್ಮಿ ಇಲ್ಲ ಅನ್ನೋ ರೀತಿ ತಂಡವನ್ನ ನಾಚಿಸುವಂತೆ ಕುಣಿಯುತ್ತಿರುವ ಮತ್ತೊಂದು ತಂಡಗಳು. ಇದೆಲ್ಲ ಕಂಡು ಬಂದಿದ್ದು ಬಿಜಿಎಸ್ ಆವರಣದಲ್ಲಿ ನಡೆದ 17ನೇ ಬಿಜಿಎಸ್ ಫೌಂಡರ್ಸ್ ಡೇ ಹಾಗೂ ಬಿಜಿಎಸ್ ಉತ್ಸವ ಕಾರ್ಯಕ್ರಮದಲ್ಲಿ. ಬಿಜಿಎಸ್ ಕಾಲೇಜು ಆವರಣದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳ ನೆನಪಿಗಾಗಿ ಅದ್ದೂರಿಯಾಗಿ 17ನೇ ಬಿಜಿಎಸ್ ಫೌಂಡರ್ಸ್ ಡೇ ಹಾಗೂ ಬಿಜಿಎಸ್ ಉತ್ಸವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಅದ್ದೂರಿಯಾಗಿ ಆರಂಭಗೊಂಡಿದ್ದ ಕಾರ್ಯಕ್ರಮ 2ನೇ ದಿನವೂ ರಂಗೇರಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ, ಕಾರ್ಯಕ್ರಮದ ಸಾರಥ್ಯ ವಹಿಸಿಕೊಂಡಿದ್ದ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿ, ಸಚಿವ ಚಲುವರಾಯ ಸ್ವಾಮಿ, ರಕ್ಷಿತಾ ಪ್ರೇಮ್, ಅವಧೂತ ವಿನಯ್ ಗುರೂಜಿ, ಸಪ್ತಮಿ ಗೌಡ, ಜೋಗಿ ಪ್ರೇಮ್, ಗ್ಯಾರಂಟಿ ನ್ಯೂಸ್ ಎಂಡಿ ಶಿವಸ್ವಾಮಿ ಹಾಗೂ ಗ್ಯಾರಂಟಿ ನ್ಯೂಸ್ನ ಸಿಒಒ ನಮ್ರತಾ ಅಶೋಕ್ ಉಪಸ್ಥಿತಿ ಇದ್ದರು. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃ ಪರಂ. ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವತ್ತು ವಿದ್ಯೆಯ. ನಮ್ಮ ಅಪ್ಪ ಅಮ್ಮ ಅಂದ್ರೆ ನಮಗೆ ಊಟ ಒದಗಿಸ್ಕೊಡ್ಲಿಕ್ಕೆ ಪರದಾಡ್ತಾ ಇದ್ರೆ, ನಮ್ಮ ಗುರುಗಳು ನಮಗೆ ನಿಮಗೆ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಒದಗಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಕಾಲ ಕಳೀತು, ಹಾಗೆ ಉರುಳಿತು. ವಿದ್ಯೆಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಬಂತು. ಪೂಜ್ಯ ಗುರುಗಳು ದೇಹ ಬಿಡುವ ಕಾಲಕ್ಕೆ ಮತ್ತೊಂದು ಯೋಚನೆ ಬಂದದ್ದು ಏನು ಗೊತ್ತಾ? ವಿದ್ಯೆಯನ್ನು ಕಲಿತಾ ಇದ್ದಾರೆ, ಆದರೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯೆ ಇಲ್ಲ ಅಂತ ಅಂದರೆ, ವಸುಧೈವ ಕುಟುಂಬಕಂ ಅಂತ 6000 ವರ್ಷಗಳ ಹಿಂದೆ ಹೇಳಿದ ಫಿಲಾಸಫಿಗೆ ತಕ್ಕದಾಗಿ ನಾವು ಬದುಕಬೇಕು ಅಂದರೆ ನಮ್ಮ ಮಕ್ಕಳು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಕೂಡ ತಲುಪುವಂತ ಆಗಬೇಕು. ಪೂಜ್ಯ ಗುರುಗಳು ಏನು ಮಾರ್ಗದರ್ಶನ ಕೊಟ್ಟಿದ್ರು, ಆ ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಈಗ ಜಾಸ್ತಿ ಮಾತಾಡುವಂಥ ಸಮಯ ಅಲ್ಲ. ಆದರೆ ಇದನ್ನೆಲ್ಲ ನೋಡಿದಾಗ ಪ್ರತಿಯೊಬ್ಬರು ಬಾಯಿನಲ್ಲೂ ನಮ್ಮ BGS ಹೇಗಿದೆ ಅಂತ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಾ. ನಾನು ಅವ್ರಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಪ್ರಿನ್ಸಿಪಲ್ಸ್ಗೆ, ಟೀಚರ್ಸ್ಗೆ ನನ್ನ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಇಂಡಿವಿಜುವಲಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 17ನೇ ಬಿಜಿಎಸ್ ಫೌಂಡರ್ಸ್ ಡೇ ಹಾಗೂ ಬಿಜಿಎಸ್ ಉತ್ಸವ ಕಾರ್ಯಕ್ರಮದ ಕೊನೆಯ ದಿನದಲ್ಲಿ ನಾನಾ ರೀತಿಯ ನೃತ್ಯ ಪ್ರದರ್ಶನಗಳು ಸಾಗಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಅದ್ಭುತ ಡ್ಯಾನ್ಸ್, ಕಿವಿ ಇಂಪಾಗಿಸುವ ಹಾಡುಗಳು ವಿದ್ಯಾರ್ಥಿಗಳ ಹುಮ್ಮಸ್ಸನ್ನ ದುಪ್ಪಟ್ಟುಗೊಳಿಸಿದವು. 17ನೇ ಬಿಜಿಎಸ್ ಫೌಂಡರ್ಸ್ ಡೇ ಹಾಗೂ ಬಿಜಿಎಸ್ ಉತ್ಸವ ಅದ್ದೂರಿಯಾಗಿ ಸಾಗಿ ಬಂದಿದ್ದು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದ ಕೂಡ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇನ್ನು ಡ್ಯಾನ್ಸ್ ಕಾಂಪಿಟೇಷನ್ ಸಾಗಿ ಬಂದಿದ್ದು, ತಮ್ಮ ನೃತ್ಯದ ಮೂಲಕ ಮನ ಗೆದ್ದಿದ್ದ ತಂಡಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಯಾವ ರಿಯಾಲಿಟಿ ಶೋಗೂ ಸಹ ಈ ಒಂದು ಪರ್ಫಾರ್ಮೆನ್ಸ್ಗಳು ಕಮ್ಮಿ ಇರಲಿಲ್ಲ. ನಿಜಕ್ಕೂ ಸಖತ್ ಖುಷಿ ಆಯಿತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನಿನ್ನೆಯಿಂದ ಸಹ ಒಂದೊಂದು ಪರ್ಫಾರ್ಮೆನ್ಸ್ಗಳು ಸಹ ನಾನು ನೋಡಿದ್ದೀನಿ. ಇದರಲ್ಲಿ ಇದು ಕಡಿಮೆ ಇತ್ತು, ಇದು ಇರಬೇಕಾಗಿತ್ತು ಅಂತ ಯಾವುದು ಪರ್ಫಾರ್ಮೆನ್ಸ್ ಸಹ ನನಗೆ ಕಾಣಿಸ್ಲಿಲ್ಲ. ಯಾವುದ್ರಲ್ಲೂ ಇಂಥದ್ದು ಇರಬೇಕಿತ್ತು. ಕೊರಿಯೋಗ್ರಫಿಯಿಂದ ಹಿಡಿದು, ಕಾಸ್ಟ್ಯೂಮ್ಸಿಂದ ಹಿಡಿದು, ಸಾಂಗ್ ಸೆಲೆಕ್ಷನ್ಸ್ ಇಂದ ಹಿಡಿದು, ಪರ್ಫಾರ್ಮೆನ್ಸ್ ಮಾಡಬೇಕಾದಾಗ ಯೂಸ್ ಮಾಡಿರುವಂತಹ ಪ್ರಾಪರ್ಟೀಸ್ಗಳು ಎಲ್ಲವೂ ಸಹ ಅತ್ಯದ್ಭುತವಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಒಟ್ನಲ್ಲಿ ಬಿಜಿಎಸ್ ಕಾಲೇಜು ಆವರಣದಲ್ಲಿ 2 ದಿನಗಳ ಕಾಲ ಹಬ್ಬದ ವಾತಾವರಣ ಮನೆ ಮಾಡಿದ್ರೆ, ವಿದ್ಯಾರ್ಥಿಗಳಂತೂ ಬಿಜಿಎಸ್ ಆಡಳಿತ ಮಂಡಳಿಯ ಕಾರ್ಯಕ್ರಮ ಕಂಡು ದಿಲ್ ಖುಷ್ ಆದ್ರು. ಜೊತೆಗೆ ಹಾಡು ಕುಣಿತಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಂತೂ ಸುಳ್ಳಲ್ಲ.
ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.